हेलो फ्रेंड्स, वेलकम टू मೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಕಾರ್ನ್ ಸಮೋಸ ಮಾಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಸಿಹಿ ಜೋಳದಿಂದ ಸಮೋಸ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಇದು ಹೆಂಗೆ ಕ್ರಿಸ್ಪಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1 ಕಪ್ ಅಷ್ಟು ಜೋಳ ತೊಗೊಂಡಿದ್ದೀನಿ, ಬಿಡಿಸ್ಬಿಟ್ಟು ವಾಶ್ ಮಾಡಿರೋಂಥ ಜೋಳ. ಇದು ಅಮೆರಿಕನ್ ಸ್ವೀಟ್ ಕಾರ್ನ್, ಇದು ಸದಾ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸಮೋಸ ಮಾಡಿದ್ರೆ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಫುಲ್ಲು ಗ್ರೈಂಡ್ ಮಾಡಬಾರ್ದು, ಪೇಸ್ಟಾಗಿ ಗ್ರೈಂಡ್ ಮಾಡಬಾರ್ದು. ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ಈ ಜೋಳ ಏನೇನಿದೆ 2 ಭಾಗ ಆದರೆ ಸಾಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಫುಲ್ಲು ಗ್ರೈಂಡ್ ಆಗಿಲ್ಲ. ನೋಡಿ, ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು, ಎಣ್ಣೆ ಬಿಸಿ ಆಗಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿಲಿ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ತುರಿದಿಟ್ಕೊಂಡಿರೋಂಥದ್ದು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನಾವೀಗ ಏನು ಗ್ರೈಂಡ್ ಮಾಡ್ಕೊಂಡಲ್ಲ ಜೋಳ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ, ಸಾಕು. ಇಷ್ಟು ಬಟಾಣಿ ಹಾಕ್ತಾ ಇದ್ದೀನಿ, ಬೇಯಿಸಿರೋ ಅಂಥದ್ದು. ಒಣಗಿರೋ ಬಟಾಣಿ ನಾನು ನೆನೆಸ್ಬಿಟ್ಟು ಬೇಯಿಸಿ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋ ಅಂಥದ್ದು. ನೀವು ಹಸಿ ಬಟಾಣಿ ಇದ್ರೆ ಸೇರಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಾಕು. 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ನಾನು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ. ಗರಂ ಮಸಾಲ ಮಾತ್ರ 1 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಈಗ ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಸ್ಟಫಿಂಗಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬಟಾಣಿಗೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೆ, ಅವಶ್ಯಕತೆ ಇದೆ ಅಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಿಗೆ. ರೆಡಿ ಆಯಿತು ಸ್ಟಫಿಂಗ್. ಈಗ ನೋಡಿ, ಮಿಕ್ಸ್ ಮಾಡಿ ಕೊತ್ತಂಬರಿಗೆ ಹಾಕಿದ್ದೀನಿ. ನೋಡಿ, ಸಮೋಸಾಗೆ ಸ್ಟಫಿಂಗ್ ರೆಡಿ ಆಗಿದೆ. ಈಗ ಸಮೋಸಾಗೆ ಹಿಟ್ಟು ಕಲಸೋದು ನೋಡೋಣ ಬನ್ನಿ. ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಓಂಕಾಳು ಹಾಕ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಅಷ್ಟು. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಮೊದಲಿಗೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡಿ ಒಂದು 50 ಗ್ರಾಮ್ ಅಷ್ಟು ವನಸ್ಪತಿ ತಗೊಂಡಿದ್ದೀನಿ ದಾರ್ಡ. ಇದೊಂದು ಸ್ವಲ್ಪ ಕರಗಿಸ್ಕೊಳ್ಳೋಣ. ನೋಡಿ, ಕರಗಿಸಿರೋ ಅಂಥ ವನಸ್ಪತಿ ಹಾಕ್ತಾ ಇದ್ದೀನಿ. ಒಂದು 50 ಗ್ರಾಮ್ ತಗೊಂಡಿದ್ದೀನಿ ನಾನಿಲ್ಲಿ. ಮೊದಲಿಗೆ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿ, ತುಂಬ ಸುಡ್ತಾ ಇರುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ನಾವು ಚಪಾತಿ ಟೀ ಕಲಿಸ್ತೀವೋ ಅಷ್ಟೇ ಇರಬೇಕಾಗತ್ತೆ ಗಟ್ಟಿಯಾಗಿ. ತೆಳುವಾಯಿತು ಅಂದರೆ ಒಂದು ಸ್ವಲ್ಪ ಮೈದಾ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಇಷ್ಟೇ ಗಟ್ಟಿ ಇರಬೇಕಾಗತ್ತೆ. ನೀವು ಎಣ್ಣೆ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ದಾರ್ಡನೇ ಹಾಕಬೇಕಾಗತ್ತೆ. ಇಲ್ಲಾಂದರೆ ಕ್ರಿಸ್ಪಿಯಾಗಿ ಬರಲ್ಲ ಸಮೋಸ. ಎಣ್ಣೆ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಸಾಕು ಇಷ್ಟು. ಇದೇ ನೆನೆಯೋದಕ್ಕೆ ಬಿಡಬೇಕು ಅಂತ ಏನಿಲ್ಲ. ನೋಡಿ ನೋಡಿ ಪೂರಿಗೆ ನಾವು ಎಷ್ಟು ತಗೊಳ್ತೀವಲ್ಲ ಎಷ್ಟು ತಗೊಬೇಕಾಗುತ್ತೆ ಉಂಡೆಗಳು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಎಲ್ಲ ಉಂಡೆಗಳು ಇದೇ ಥರನೇ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಒಂದೊಂದಾಗಿ ಉಂಡೆಗಳನ್ನ ಈಗ ಲಟ್ಟಿಸ್ಕೊಳ್ಳೋಣ. ತೆಳ್ಳಗೆ ಲಟ್ಟಿಸ್ಕೊಬೇಕು. ನೋಡಿ, ಇದೇ ಥರನೇ ಲಟ್ಟಿಸ್ಕೊಬೇಕು. ನೋಡಿ, ಇದು ಎಡ್ಜಿಯಿಂದ ದಪ್ಪ ಇರುತ್ತಲ್ಲ, ಕಟ್ ಮಾಡಿಬಿಡಿ. ನೋಡಿ, ಈ ರೀತಿ ಬೆರಳಲ್ಲಿ ತಗೊಳ್ಳಿ. ನೋಡಿ, ಈ ರೀತಿ ಪಟ್ನಾದರ ಸುತ್ತಿ ನೋಡಿ, ಎಡ್ಜಿ ಇದನ್ನು ಕವರ್ ಮಾಡಿ, ಇದನ್ನು ಪ್ರೆಸ್ ಮಾಡಿ ನೋಡಿ, ಕೋನ್ ಶೇಪ್ ಬರಬೇಕು.
ನೋಡಿ ಈ ರೀತಿ ಸ್ಟಫಿಂಗ್ ಹಾಕೋಣ. ಜಾಸ್ತಿ ಫಿಲ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕು. ನೋಡಿ ಈ ರೀತಿ ಕವರ್ ಮಾಡಿ. ನೋಡಿ ಸಮೋಸ ರೆಡಿ. ಎಲ್ಲಾದು ಇದೇ ಥರನೇ ಮಾಡೋಣ ಫ್ರೆಂಡ್ಸ್. ನೋಡಿ ನಾವು ಒಸಿಬೇಕಾದ್ರೆ ಮೈದಾ ಹಿಟ್ಟೇನು ಹಾಕೋಕೆ ಹೋಗ್ಬಾರ್ದು, ಹಾಗೆ ಒಸಿಬೇಕಾಗತ್ತೆ. ನೋಡಿ ಈ ರೀತಿ ಮಾಡಿ. ನೋಡಿ ಕ್ಲೀನಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ ಸಮೋಸ ರೆಡಿ. ಇಷ್ಟೇ, ತುಂಬ ಈಸಿ ಮಾಡೋದು. ಶೇಪ್ ಒಂದು ಸ್ವಲ್ಪ ಹೋದ್ರೂ ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಒಂದೊಂದೇ ಸಮೋಸಗಳು ಹಾಕೋಣ. ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೋಡಿ ಒಂದೊಂದು ಸೈಡ್ ಆಗ್ತಿದ್ದಂಗೆ ಈ ರೀತಿ ತಿರುವು ಹಾಕ್ಕೊಳ್ಳಿ. ನೋಡಿ ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ, ಜಾಸ್ತಿ ಸೀಸಬಾರ್ದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸಾಕು, ಇಷ್ಟು ತೆಗಿಯೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಸಮೋಸ. ಇನ್ನು ಮಿಕ್ಕಿದ್ದು ಸೇಮ್ ಇದೇ ಥರನೇ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಫ್ರೆಂಡ್ಸ್ ನೋಡಿ ಕ್ರಿಸ್ಪಿಯಾದ ಕಾರ್ನ್ ಸಮೋಸ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.